ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ. ಹಾಗಾದರೆ ಬನ್ನಿ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ. ಶಾಂತಿ ಸೂರ್ಯನಿಗೆ ಕೈ ತುತ್ತು ಕೊಡ್ತಾ ಇರ್ತಾಳೆ. ಸೂರ್ಯ ಅದನ್ನು ತಿನ್ನುವಾಗ ತುಂಬ ಜೋರಾಗಿ ಅಳ್ತಾನೆ. ಅದಕ್ಕೆ ರಂಗನಾಥ್ ಅವರು ಕೇಳ್ತಾರೆ, ಯಾಕಪ್ಪ ಕಣ್ಣಲ್ಲಿ ನೀರು ಅಂತ. ದೇವರ ಪ್ರಸಾದ ತಿಂದಿದ್ದೆ ಅಪ್ಪ, ಆದರೆ ದೇವರೇ ಇವತ್ತು ನನಗೆ ಊಟ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಸೂರ್ಯ. ಮತ್ತೆ ಸೂರ್ಯ ಹೇಳ್ತಾನೆ, ದೇವರು ನನಗೆ 22 ವರ್ಷ ಆಯಸ್ಸು ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಸಮಾಧಾನ ಮಾಡ್ಕೊಳ್ರಿ ಅಂತ ಹೇಳಿ. ಮತ್ತೆ ಸೂರ್ಯ ಹೇಳ್ತಾನೆ ಮೀನಳಿಗೆ, ಸಮಾಧಾನ ಸಖತ್ತಾಗಿದೆ ಮೀನಾ, ನನ್ನ ಬಾಲ ಅಲ್ಲಾಡಿಸ್ಕೊಂಡು ಬಂದಾಗಿದೆ. ಇದರ ಜೊತೆಗೆ ಅಪ್ಪನ ಪ್ರೀತಿ, ಅಮ್ಮನ ಪ್ರೀತಿ, ಇದರ ಜೊತೆಗೆ ಏನಾದರೂ ಒಂದು ಕತೆ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಮತ್ತು ಸೂರ್ಯ ರಂಗನಾಥ್ ಅವ್ರ ಹತ್ರ ಹೇಳ್ತಾನೆ, ಅಪ್ಪ ಒಂದು ಕತೆ ಹೇಳು ಅಂತ ಹೇಳಿ. ಅದಕ್ಕೆ ರಂಗನಾಥ್ ಅವರು ಕೂಡ ಕತೆ ಹೇಳೋಕ್ಕೆ ಒಪ್ಕೊಳ್ತಾರೆ. ಹೇಳ್ತೇನಪ್ಪ ಅಂತ ಹೇಳ್ತಾರೆ. ಹಾಗೆ ರಂಗನಾಥ್ ಅವರು ಕಥೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಚಿನ್ನದಂಥ ನಾಡಿಗೆ ರನ್ನದಂಥ ರಾಜ, ರನ್ನದಂಥ ರಾಜನಿಗೆ ಮುತ್ತಿನಂಥ ಹೆಂಡತಿ, ಮುತ್ತಿನಂಥ ಹೆಂಡತಿಗೆ 3 ಜನ ಮುದ್ದಾದ ಮಕ್ಕಳು. ಅದಕ್ಕೆ ಶಾಂತಿ ಹೇಳ್ತಾಳೆ, ನನ್ನ ಹಾಗೇನೆ ರವಿ, ಸೂರ್ಯ, ಮನೋಜ ಅಂತ ಹೇಳಿ. ಅದಕ್ಕೆ ರಂಗನಾಥ್ ಅವರು ಕೂಡ ಹೇಳ್ತಾರೆ, ಹಾಗೆ ಅಂತ ಹೇಳಿ ಮತ್ತೆ ಕಥೆಯನ್ನು ಶುರು ಮಾಡ್ತಾರೆ. ಆ 3 ಜನ ಮಕ್ಕಳಲ್ಲಿ ಒಬ್ಬನನ್ನು ಕಂಡ್ರೆ ತಾಯಿಗೆ ಆಗ್ತಾನೇ ಇರಲಿಲ್ಲ ಅಂತ ಹೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಹಾಗಾದರೆ ಅದು ನಾನಲ್ಲ ಅಂತ ಹೇಳಿ. ನಾನು ನನ್ನ 3 ಜನ ಮಕ್ಕಳನ್ನು ಒಂದೇ ಥರ ನೋಡ್ತೇನೆ. ಮತ್ತೆ ರಂಗನಾಥ್ ಅವರು ಹೇಳ್ತಾರೆ, ಅದು ನೀನಲ್ಲ, ತಾಯಿ ಪ್ರೀತಿಯನ್ನು ಕಳ್ಕೊಂಡ ಆ ಕಂದ ಅಂತ ಹೇಳಿ. ಹಗಲು ರಾತ್ರಿ ತಾಯಿ ಪ್ರೀತಿ ಸಿಗಬೇಕು ಅಂತ ಹೇಳಿ ಆ ಕಂದ ಪರಿತಪಿಸ್ತಾನೇ ಇದ್ದ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳದಂಥ ರಾಣಿ, ಆ ಮಗು ಕೂತ್ರೆ ತಪ್ಪು ನಿಂತರೆ ತಪ್ಪು ಅಂತಾನೆ ಅಂದ್ಕೊಳ್ತಾ ಇದ್ಲು. ಅದಕ್ಕೆ ಶಾಂತಿ ಹೇಳ್ತಾಳೆ, ಚಿಚಿಚಿ, ಅಂಥ ತಾಯಿನ ಭೂಮಿ ಮೇಲೆ ಇರ್ತಾರಾ? ಕಲಿಗಾಲ ಅಂತಾಳೆ ಶಾಂತಿ. ಈ ಭೂಮಿ ತಾಯಿ ಅಂಥ ತಾಯಿಗೆ ಹೇಗೆ ಜನ್ಮ ಕೊಟ್ಲೋ ಏನೋ ಅಂತಾಳೆ. ಮತ್ತು ರಂಗನಾಥ್ ಅವರು ಹೇಳ್ತಾರೆ, ಕೇಳಿಸ್ಕೋ ಶಾಂತಿ, ಒಂದಿನ ಪ್ರೀತಿ ಬೇಕು ಅಂತ ಹಂಬಲಿಸ್ತಿದ್ದ ಮಗ ದೇವ್ರ ಹತ್ರ ಕೂತ್ಕೊಂಡು, ನಾನು ಅಪರಾಧಿಯಲ್ಲ, ಯಾವುದೇ ರೀತಿ ಅಪರಾಧ ಮಾಡಿಲ್ಲ, ಅತ್ತು ಕರೆದು ಗೋಗರಿತಾ ಇದ್ದಂತೆ. ರಾಯರ ಆಶೀರ್ವಾದ ಅವನನ್ನು ನೋಡಿದ್ರೇನೆ ಆಗದೇ ಇರುವಂಥ ರಾಣಿಗೆ ಇದ್ದಕ್ಕಿದ್ದಂತೆ ಅವನನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡಿಬಿಟ್ಲು. ಹಾಗೆ ಅವತ್ತಿಂದ ಆ ಮಗನನ್ನು ಗಾಢವಾಗಿ ಪ್ರೀತಿ ಮಾಡೋಕ್ಕೆ ಶುರು ಮಾಡಿಬಿಟ್ಲು ಆ ರಾಣಿ. ಆ ತಾಯಿ ಪ್ರೀತಿಯನ್ನು ಹಂಬಲಿಸ್ತಿದ್ದ ಆ ಮಗನ ಸಂತೋಷ ಹೇಗಿತ್ತು ಗೊತ್ತಾ? ಕೃಷ್ಣನ ನೋಡಿದ ಕನಕದಾಸರ ಹಾಗೆ, ಸಾಕ್ಷಾತ್ ಶ್ರೀಹರಿಯನ್ನು ನೋಡಿದ ಹಾಗೆ ಖುಷಿಯಾಗಿದ್ದ. ಪ್ರತಿದಿನ ಅವನು ಅವಳ ಹಿಂದೆಯೇ ಸುತ್ತಾಡೋಕ್ಕೆ ಶುರು ಮಾಡಿದ್ದ, ಅಮ್ಮ ಅಂತ ಹೇಳಿ. ಮತ್ತೆ ಶಾಂತಿ ಹೇಳ್ತಾಳೆ, ಎಂಥ ಕೆಟ್ಟ ತಾಯಿಗೆ ಎಂಥ ಒಳ್ಳೆ ಮಗ ಅಲ್ವಾ ಅಂತ ಹೇಳಿ. ಇಷ್ಟೇ ಹೇಳುವಾಗ ಸೂರ್ಯನ ಕಣ್ಣಲ್ಲಿಯೂ ಕೂಡ ನೀರು ಬರುತ್ತೆ. ಮತ್ತೆ ಶಾಂತಿ ಹೇಳ್ತಾಳೆ, ಆ ಬಂಗಾರದಂಥ ಮಗನ ಮನಸ್ಸನ್ನು ತಾಯಿ ಅರ್ಥ ಮಾಡ್ಕೊಂಡೇ ಇಲ್ಲ ಅಲ್ವಾ? ಎಲ್ಲರೂ ತಾಯಿನೇ ದೇವರು ಅಂತಾರೆ, ಆದರೆ ಆ ದೇವರು ಮನಸ್ಸು ಮಾಡುವವರೆಗೂ ಆ ತಾಯಿ ಮನಸ್ಸು ಮಾಡಲೇ ಇಲ್ವಾ ಅಂತ ಹೇಳಿ ಹೇಳ್ತಾಳೆ. ಹಾಗೆ ಶಾಂತಿ ಸೂರ್ಯನಿಗೆ ಮತ್ತೆ ಕೈ ತುತ್ತು ಕೊಡುವಾಗ ಸೂರ್ಯ ಅಳ್ತಾ ಇರ್ತಾನೆ. ಮತ್ತೆ ಶಾಂತಿ ಕೇಳ್ತಾಳೆ, ಸೂರ್ಯ ಯಾಕೆ ಅಳ್ತಾ ಇದ್ದೀಯಾ ಅಂತ ಹೇಳಿ. ಸೂರ್ಯ ಹೇಳ್ತಾನೆ, ಯಾಕಿಲ್ಲಮ್ಮ, ತಾಯಿಯಿಂದ ದೂರ ಆದಂಥ ಮಗ ಅಂದಿಯಲ್ಲ, ಹಾಗೆ ಏನೋ ನೆನಪಾಗೋಯ್ತು ಅಂತ ಹೇಳ್ತಾನೆ. ಮತ್ತೆ ಶಾಂತಿ ಹೇಳ್ತಾಳೆ, ನೀನು ಏನೇನೋ ನೆನಪು ಮಾಡ್ಕೊಳ್ಬೇಡಪ್ಪ, ನಾನು ನಿನ್ನನ್ನು ಯಾವತ್ತೂ ದೂರ ಮಾಡ್ಕೊಂಡಿಲ್ಲ ತಾನೇ. ಹಾಗೆ ಸೂರ್ಯನಿಗೆ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ. ಅದಕ್ಕಿಂತ ಮುಂಚೆ ಸೂರ್ಯ ಮನೆ ಕ್ಲೀನ್ ಮಾಡುವಾಗ ಶಾಂತಿ ಅವನನ್ನು ತುಂಬ, ಅಂದರೆ ಅವನಿಗೆ ಮನಸ್ಸಿಗೆ ನೋವಾಗುವ ರೀತಿ ಮಾತಾಡಿರ್ತಾಳೆ. ಮತ್ತೆ ಶಾಂತಿ ಕೇಳ್ತಾಳೆ, ದೂರ ಮಾಡಿಲ್ಲ ತಾನೇ? ಅದಕ್ಕೆ ಮೀನಾ ಹೇಳ್ತಾಳೆ, ಇಲ್ಲ ಅತ್ತೆ. ಅದಕ್ಕೆ ರವಿ ಕೂಡ ಹೇಳ್ತಾನೆ, ಇವನು ಅಷ್ಟೇ ಅಮ್ಮ, ನಿನ್ನಿಂದ ಯಾವತ್ತೂ ದೂರ ಆಗಿರಲಿಲ್ಲ. ಮತ್ತು ಶ್ರುತಿ ಕೂಡ ಹೇಳ್ತಾಳೆ, ಹೌದು ಅತ್ತೆ, ಸೂರ್ಯರವರು ತುಂಬ ಒಳ್ಳೆ ಮನುಷ್ಯ, ತಾಯಿಗೆ ತುಂಬ ಗೌರವ ಕೊಡ್ತಾರೆ, ಅದಕ್ಕೇನೆ ಹಾಗೋಗ್ಬಿಟ್ರು ಅಂತ ಹೇಳ್ತಾಳೆ ಶ್ರುತಿ. ಮತ್ತೆ ಶಾಂತಿ ಹೇಳ್ತಾಳೆ, ಸೂರ್ಯ ಹಾಗೆಲ್ಲ ಅಳಬಾರ್ದು, ಸಣ್ಣ ವಿಷಯಕ್ಕೆ ಎಲ್ಲ ಅಳಬಾರ್ದು ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇಲ್ಲಮ್ಮ ಅಂತ ಹೇಳಿ. ಮತ್ತೆ ಸೂರ್ಯ ಹೇಳ್ತಾನೆ, ಅಮ್ಮ ನೀನು ಕೈ ತುತ್ತು ಕೊಟ್ಟಾಗೆ ನಿನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಲಾಲಿ ಆಡ್ತೀಯಮ್ಮ ಅಂತ ಹೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಮತ್ತೆ ಅದೇ ರಾಗ ಯಾರಾದರೂ ಕೇಳ್ತಾರೇನೋ ಅಂತ ಹೇಳ್ತಾಳೆ ಶಾಂತಿ. ನಾನು ಕೂತಿರುವ ಜಾಗಕ್ಕೆ ಬಂದು ನೀನು ತಲೆ ಇಡಬೇಕು ಅಂತ ಹೇಳ್ತಾಳೆ. ಮತ್ತೆ ಶಾಂತಿ ಹೇಳ್ತಾಳೆ, ಸರಿ, 2 ತುತ್ತು ನಾನು ನನ್ನ ಕೈಯಾರೆ ತಿನ್ನಿಸ್ತೇನೆ, ಅದಾದಮೇಲೆ ಬಂದು ನೀನು ಮಲಕ್ಕೋ ಅಂತ ಹೇಳ್ತಾಳೆ. ಶ್ರುತಿ ಮೀನಾಳ ಹತ್ರ ಶಾಂತಿ ಹೇಳ್ತಾಳೆ, ಇದನ್ನೆಲ್ಲ ಕೊಂಡೋಗಿ ಒಳಗಡೆ ಇಡಿ, ನಾನು ಕೈ ತೊಳೆದ್ಬಿಟ್ಟು ನಿನ್ನನ್ನು ಮಲಗಿಸ್ತೇನೆ ಅಂತ ಹೇಳ್ತಾಳೆ.
ಮತ್ತು ಸೂರ್ಯ ಹೇಳ್ತಾನೆ ರಂಗನಾಥ್ ಅವರ ಹತ್ರ, ಅಪ್ಪ ಈ ಪ್ರಪಂಚದಲ್ಲಿ ಅದೃಷ್ಟ ಇಲ್ಲದಿರುವ ವ್ಯಕ್ತಿ ಯಾರು ಅಂತ ಕೇಳಿದರೆ ಮೊದಲನೇ ವ್ಯಕ್ತಿ ನಾನೇ ಆಗ್ತಿದ್ದೆ. ಈಗೇನಪ್ಪ ಎಲ್ಲ ಉಲ್ಟಾ ಆಗೋಗ್ಬಿಡ್ತಪ್ಪ ಅಂತ ಹೇಳ್ತಾನೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಹಾಗೆ ಕಣೋ, ಕಾಲ ಕೊಡೋ ವರನೇ ಹಾಗೆ ಅಂತ ಹೇಳ್ತಾರೆ ರಂಗನಾಥ್ ಅವರು. ಅದಕ್ಕೆ ಸೂರ್ಯ ಹೇಳ್ತಾನೆ, ಕಾಲ ಕೊಟ್ಟ ವರ ಅಲ್ಲಪ್ಪ ಇದು, ಎಲ್ಲ ನಿನ್ನ ಆಶೀರ್ವಾದ, ನಿನ್ನಂಥ ಅಪ್ಪ ಇದ್ದರೆ ಎಲ್ಲನೂ ಸಾಧ್ಯ ಅಂತ ಹೇಳಿ ಸೂರ್ಯ ಹೇಳ್ತಾನೆ ರಂಗನಾಥ್ ಅವರಿಗೆ. ಅಮ್ಮನ ಪ್ರೀತಿ ನನಗೆ ಎಷ್ಟು ಸಿಗಲಿ, ನಾನೆಷ್ಟು ಕಾದ್ನೋ ಹಾಗೆ ಮಗನ ಪ್ರೀತಿ ಸಿಗಲಿ ಅಂತ ಹೇಳಿ ನನ್ನಷ್ಟೇ ನೀನು ಕಾದಿದ್ಯಾ. ಇವತ್ತು ಇದನ್ನೆಲ್ಲ ನೋಡ್ತಿರೋದಕ್ಕೆ ನೀನೇ ಅಪ್ಪ ಕಾರಣ ಅಂತ ಹೇಳಿ ಸೂರ್ಯ ರಂಗನಾಥ್ ಅವರಿಗೆ ಹೇಳ್ತಾನೆ. ಸೂರ್ಯ ಮತ್ತೆ ರಂಗನಾಥ್ ಅವರಿಗೆ ಹೇಳ್ತಾನೆ, ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ ಅಂತ ಹೇಳಿ. ಮತ್ತು ರಂಗನಾಥ್ ಅವರು ಕೂಡ ಹೇಳ್ತಾರೆ, ಐ ಲವ್ ಯು ಕಂದಮ್ಮ ಅಂತ ಹೇಳಿ. ಮತ್ತೆ ಸೂರ್ಯ ಕೇಳ್ತಾನೆ ರಂಗನಾಥ್ ಅವರಿಗೆ, ಅಪ್ಪ ಇದೇ ಖುಷಿಯಲ್ಲಿ ನಂಗೊಂದು ಮಾತು ಕೊಡ್ತೀಯಾ. ಅದಕ್ಕೆ ರಂಗನಾಥ್ ಅವರು ಕೂಡ ಕೇಳು ಕಂದ ಅಂತ ಹೇಳ್ತಾರೆ. ಮತ್ತು ಸೂರ್ಯ ಹೇಳ್ತಾನೆ, ನಾನು 100-125 ಜನ್ಮ ಎತ್ತಿ ಬಂದರೂ ನೀನೇ ನನಗೆ ಅಪ್ಪ ಆಗಿರಬೇಕು. ಕೋಪ ತಾಪ ಏನೇ ಇರಲಿ, ನಾನು ಹೆಣವಾಗಿರುವವರೆಗೂ ಮಾತ್ರ ಇರಲಿ ಅಪ್ಪ, ಋಣ ತಗೊಳ್ಳೋವರೆಗೂ ಬೇಡ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅಷ್ಟು ಹೇಳುವಾಗ ರಂಗನಾಥ್ ಅವರಿಗೆ ತುಂಬ ಬೇಸರ ಆಗುತ್ತೆ. ಸೂರ್ಯ ಅಂತ ಹೇಳಿ ಅವನನ್ನು ತಬ್ಬಿ ಹಿಡಿತಾರೆ. ಹಾಗೆ ಶಾಂತಿಯ ಮಡಿಲಲ್ಲಿ ಸೂರ್ಯ ಮಲಗ್ತಾನೆ. ಒಂದು ಕಡೆಯಲ್ಲಿ ಮನೋಜ್ ತಾಯಿಯ ಸೀರೆಯನ್ನು ಇಟ್ಕೊಂಡು ಅಳ್ತಾ ಇರ್ತಾನೆ. ಈತ ಕಡೆ ಮನೋಜ್ ರೋಹಿಣಿ ಹತ್ರ ಹೇಳ್ತಾನೆ, ಕೊನೆಗೂ ಅನಾಥ ಆಗೋದೆ, ಊಟ ಕೊಡದೆ ನನ್ನನ್ನು ಸತಾಯಿಸ್ಬಿಟ್ರು ಅಂತ ಹೇಳಿ. ಮತ್ತೆ ಮನೋಜ್ ರೋಹಿಣಿ ಹತ್ರ ಹೇಳ್ತಾನೆ, ನನಗೆ ಇದ್ದಿದ್ದು ಒಬ್ಬರೇ ಅಮ್ಮ ರೋಹಿಣಿ ಅಂತೇಳಿ. ಅದಕ್ಕೆ ರೋಹಿಣಿ, ಅಯ್ಯೋ ಎಲ್ರಿಗೂ ಒಬ್ಬರೇ ಅಮ್ಮ ಇರೋದಲ್ವ ಮನೋಜ್ ಅಂತ ಹೇಳಿ ಹೇಳ್ತಾಳೆ. ಮತ್ತೆ ಮನೋಜ್ ಹೇಳ್ತಾನೆ, ಅಯ್ಯೋ ಎಲ್ಲರೂ ಕರೆಕ್ಷನ್ ಮಾಡುವ ಹಾಗೆ ಆಗಿದೆ ನನ್ನ ಜೀವನ, ಎಕ್ಸಾಮ್ ಪೇಪರ್ನ ಥರ ಆಗಿದೆ ಜೀವನ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ, ಆಗಲ್ಲ ಮನೋಜ್, ನೀವು ಎಮೋಷ್ನಲ್ ಆಗಿ ಏನೇನೋ ಮಾತಾಡ್ತಾ ಇದ್ದೀರಾ, ಸ್ವಲ್ಪ ಧೈರ್ಯ ತಂದ್ಕೊಳ್ಬೇಕು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಮನೋಜ್ ಕೇಳ್ತಾನೆ, ಅದು ಎಲ್ಲಿ ಸಿಗುತ್ತೆ ಅಂತ ಹೇಳಿ. ಮತ್ತೆ ರೋಹಿಣಿ ಹಾಂ ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ್ ಹೇಳ್ತಾನೆ, ನನಗೆ ಎಲ್ಲ ಶಕ್ತಿ ನನ್ನ ಅಮ್ಮನೇ ರೋಹಿಣಿ ಅಂತ ಹೇಳಿ ಹೇಳ್ತಾನೆ. ಎಲ್ಲ ಹೊರಟೋಯ್ತಲ್ಲ ಅಂತ ಹೇಳಿ ಮನೋಜ್ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಮನೋಜ್ ಈ ಸಮಯದಲ್ಲಿ ನೀವು ತಾಳ್ಮೆಯಿಂದಿದ್ದು ಎಲ್ಲ ಸರಿ ಮಾಡ್ಕೊಳ್ಬೇಕು, ಅದನ್ನು ಬಿಟ್ಟು ನೀವು ಈ ರೀತಿಯಾಗಿ ನೋವು ಪಡ್ತಿದ್ರೆ ಏನು ಕತೆ ಹೇಳಿ. ರೋಹಿಣಿ ತನ್ನ ಮನಸ್ಸಿನೊಳಗೆ ಏನೇನೋ ಅಂದ್ಕೊಳ್ತಾಳೆ. ಅಂದರೆ ಅತ್ತೆ ಈಗ ಮೊದಲಿನ ಥರ ಇಲ್ಲ, ಏನೋ ಬದಲಾವಣೆ ಆಗಿದೆ, ಆ ರೀತಿ ಇದ್ದರೆ ನನಗೂ ಕೂಡ ಒಳ್ಳೆಯದಲ್ವಾ ಅಂತ ಹೇಳಿ ರೋಹಿಣಿ ತನ್ನ ಮನಸ್ಸಿನೊಳಗೆ ಅಂದ್ಕೊಳ್ತಾಳೆ. ಅವರಿಗೆ ಅಂದರೆ ಮುಂಚಿನ ನೆನಪು ಯಾವುದು ಇಲ್ಲ ಅಂತ ಅಂದ್ಕೊಳ್ತಾಳೆ ರೋಹಿಣಿ. ನಾನು ಮಾಡಿದ ಕೆಲಸಗಳು ಅವರಿಗೆ ಯಾವುದೂ ನೆನಪಿಲ್ಲ, ಅವರ ಕಣ್ಣಲ್ಲಿ ನಾನು ಮನೋಜ್ನ ಹೆಂಡ್ತಿ ಅಷ್ಟೇ. ಮತ್ತೆ ಮನೋಜ್ ರೋಹಿಣಿ ಹತ್ರ ಕೇಳ್ತಾಳೆ, ಏನು ಓಡಾಡ್ತಾ ಇದೆಯಾ, ಏನಾದರೂ ಮಾತಾಡ್ತಾ ಇರು ಅಂತ ಹೇಳಿ. ಈ ಸಮಯದಲ್ಲಿ ನಾನು ಏಕಾಂಗಿ ಆಗಿಬಿಟ್ಟಿದ್ದೇನೆ ಅಂತ ಅನಿಸ್ತಾ ಇದ್ದೆ ಅಂತ ಹೇಳಿ ಮನೋಜ್ ಹೇಳ್ತಾನೆ. ಮತ್ತೆ ರೋಹಿಣಿ ಹೇಳ್ತಾಳೆ, ಇಲ್ಲ ಮನೋಜ್, ಇದಕ್ಕೆಲ್ಲ ಏನು ಕಾರಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಮತ್ತೆ ಮನೋಜ್ ಕೇಳ್ತಾನೆ, ಏನು ಕಾರಣ ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಮೀನಾ ಬಾಕ್ಸ್ ಸರಿಸುವಾಗ ಅತ್ತೆ ತಲೆ ಮೇಲೆ ಬಿಂದಿಗೆ ಬಿದ್ದು ಅದರಿಂದ ಅವರಿಗೇನಾದರೂ ಮೆಮೊರಿ ಲಾಸ್ ಆಗಿದೆಯಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಮನೋಜ್ ಕೂಡ ಹೇಳ್ತಾನೆ, ಅಲ್ವಾ ಅಂತೇಳಿ. ಮತ್ತೆ ರೋಹಿಣಿ ಹೇಳ್ತಾಳೆ, ಹೌದು. ಮತ್ತೆ ರೋಹಿಣಿ ಹೇಳ್ತಾಳೆ, ಇಲ್ಲ ಅಂದರೆ ಅತ್ತೆ ಈ ರೀತಿಯಾಗಿ ಸಡನ್ ಆಗಿ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಮತ್ತೆ ರೋಹಿಣಿ ಹೇಳ್ತಾಳೆ, ಬಿಟ್ಬಿಡಿ ಮನೋಜ್, ಅವರು ಸ್ವಲ್ಪ ದಿನ ಹೀಗೆ ಇರಲಿ ಅಂತೇಳಿ. ಮತ್ತೆ ಅದಕ್ಕೆ ಮನೋಜ್ ಹೇಳ್ತಾನೆ, ಯಾಕೆ ಬಂದುಬಿಡು, ಹೋಗ್ತಾ ಬರ್ತಾ ನನಗೆ ಬೈತಾ ಇರಲಿ. ಮತ್ತೆ ರೋಹಿಣಿ ಹೇಳ್ತಾಳೆ, ಮನೋಜ್ ಅವರು ಬೈಯದೇ ಇರೋ ಥರ ನಾವು ನಡ್ಕೊಂಡ್ರೆ ಆಯ್ತಲ್ವಾ ಅಂತ ಹೇಳಿ. ಮತ್ತೆ ರೋಹಿಣಿ ಹೇಳ್ತಾಳೆ, ಎಲ್ಲ ಕರೆಕ್ಟಾಗಿದೆ, ನಾವು ಯಾವುದನ್ನು ಕೆಣಕೋದು ಬೇಡ ಅಂತ ಹೇಳ್ತಾ ಇದ್ದೇನೆ ಅಂತೇಳಿ ಮನೋಜ್ ಹತ್ರ ಹೇಳ್ತಾಳೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಕರೆಕ್ಟಾಗಿ ಇಲ್ಲ ಅಂತಲೇ ನಾನು ಹೇಳ್ತಾ ಇರೋದು. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಯಪ್ಪಾ ಆಯಿತು ಸರಿ, ರಿಲ್ಯಾಕ್ಸ್ ಆಗಿ ಅದನ್ನು ಯೋಚನೆ ಮಾಡೋಣ. ಮತ್ತೆ ರೋಹಿಣಿ ಕೇಳ್ತಾಳೆ ಮನೋಜ್ ಹತ್ರ, ಊಟ ತಂದು ಕೊಡ್ಲಾ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಊಟ ಮಾಡೋ ಮನಸ್ಸಿಲ್ಲ ರೋಹಿಣಿ ನನಗೆ. ಮತ್ತೆ ಮನೋಜ್ ಹೇಳ್ತಾನೆ, 3 ಆ್ಯಪಲ್ ಒಂದು ದೊಡ್ಡ ಗ್ಲಾಸಲ್ಲಿ ಹಾಲು ತಂದು ಕೊಡು ಸಾಕು ನನಗೆ ಅಂತೇಳಿ, ನನಗೆ ಊಟ ಗಿಡ ಎಲ್ಲ ಏನು ಬೇಡ. ಹಾಗೆ ರೋಹಿಣಿ ತಲೆ ಚಚ್ಕೊಂಡು 3 ಆ್ಯಪಲ್ 1 ಲೋಟ ಹಾಲು ತರಲಿಕ್ಕೆ ಹೋಗ್ತಾಳೆ. ಹಾಗೆ ಬೆಳಿಗಾಗುತ್ತೆ. ರಂಗನಾಥ್ ಅವರು ದೇವರಿಗೆ ಪ್ರಾರ್ಥನೆ ಮಾಡಿ ಶಾಂತಿಯನ್ನು ಹುಡುಕ್ತಾರೆ. ಶಾಂತಿ ರೂಮ್ನ ಒಳಗಡೆ ಕೂಡ ಇರುವುದಿಲ್ಲ, ಹೊರಗಡೆ ಕೂಡ ಇರುವುದಿಲ್ಲ. ಎಲ್ಲೋದ್ಲಿ ಅವಳು ಬೆಳಿಗ್ಗೆ ಅಂತ ಹೇಳಿ ಶಾಂತಿ ಅಂತ ಹೇಳಿ ಕರೀತಾರೆ. ಹಾಗೆ ಅಷ್ಟೊತ್ತಿಗೆ ಅಲ್ಲಿಗೆ ಮೀನಾ ಬರ್ತಾಳೆ. ಗುಡ್ ಮಾರ್ನಿಂಗ್ ಮಾವ ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಅವರು ಕೂಡ ಗುಡ್ ಮಾರ್ನಿಂಗ್ ಕಂದ ಅಂತ ಹೇಳ್ತಾರೆ. ಮತ್ತೆ ಮೀನಾ ಕೇಳ್ತಾಳೆ, ವಾಕಿಂಗ್ ಹೊರಟ್ರ ಮಾವ ಅಂತ ಹೇಳಿ. ವಾಕಿಂಗ್ ಹೋಗಬೇಕು ಅಂತಲೇ ಬಂದೆ, ಮತ್ತೆ ಎಲ್ಲೂ ಕಾಣಿಸ್ತಾ ಇಲ್ಲ ಶಾಂತಿ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ. ರಂಗನಾಥ್ ಅವರು ಮೀನಾ ಹತ್ರ ಕೇಳ್ತಾರೆ, ನೀನು ನೋಡಿದ್ಯಾ ಅಂತೇಳಿ. ನಾನು ಹೇಳೋಕ್ಕೆ ಮುಂಚೆನೇ ಅವಳು ಎದ್ಬಿಟ್ಟಿದ್ದಾಳೆ ಅಂತೇಳಿ ಹೇಳ್ತಾರೆ. ಮತ್ತೆ ಮೀನಾ ಕೇಳ್ತಾಳೆ, ನಾನು ನೋಡಲಿಲ್ಲ ಮಾವ, ನಾನು ಕೂಡ ಇವಾಗನೇ ಎದ್ದೆ ಅಂತ ಹೇಳಿ. ಬಾತ್ರೂಮಲ್ಲಿ ಏನಾದರೂ ಇದ್ದಾರಾ ಅಂತ ಮೀನಾ ಕೇಳ್ತಾಳೆ. ಅದಕ್ಕೆ ರಂಗನಾಥ್ ಅವರು ಕೂಡ ಹೇಳ್ತಾರೆ, ನಾನು ಕೂಡ ಅಲ್ಲಿ ನೋಡಿ ಬಂದೆ, ಅಲ್ಲಿ ಕೂಡ ಇಲ್ಲ ಅಂತ ಹೇಳಿ.
ಮತ್ತೆ ರಂಗನಾಥ್ ಅವರು ಹೇಳ್ತಾರೆ, ನನಗೆ ಅವಳ ಆರೋಗ್ಯದ ಬಗ್ಗೆನೇ ಯೋಚನೆ ಕಣಮ್ಮ, ಎಲ್ಲ ಸರಿ ಹೋಗಿದೆ ಅನ್ಕೊಂಡಷ್ಟರಲ್ಲಿ ಏನೋ ಒಂದು ಸರಿಯಾಗಿಲ್ಲ ಅನ್ನೋದು ಅನುಮಾನ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ. ಮತ್ತೆ ಮೀನಾ ಹೇಳ್ತಾಳೆ, ಒಂದು ನಿಮಿಷ ಇರಿ ಮಾವ ಅಂತ ಹೇಳಿ ರೀ ಅಂತೇಳಿ ಸೂರ್ಯನನ್ನು ಕರೀತಾಳೆ. ಆಗ ಸೂರ್ಯ ಎದ್ದು ಬರ್ತಾನೆ, ಏನೇ ಮೀನಮ್ಮ ಅಂತ ಹೇಳಿ. ಆಗ ಮೀನಾ ಹೇಳ್ತಾಳೆ, ಅತ್ತೆ ಎಲ್ಲೂ ಕಾಣಿಸ್ತಾ ಇಲ್ಲ ರೀ. ಮತ್ತೆ ಸೂರ್ಯ ರಂಗನಾಥ್ ಅವರ ಹತ್ರ ಕೇಳ್ತಾನೆ, ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ವಾಪ್ಪ ಅಂತ ಹೇಳಿ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಹೊರಗಡೆ ಕೂಡ ಇಲ್ಲ ಒಳಗಡೆ ಕೂಡ ಇಲ್ಲ ಕಣೋ ಅಂತ ಹೇಳಿ. ಹಾಗೆ ಸೂರ್ಯ ಅಮ್ಮ ಅಮ್ಮ ಅಂತ ಕರೀತಾ ಹೊರಗಡೆ ಬರ್ತಾನೆ. ಶಾಂತಿ ಅಂತ ಕರೀತಾ ರಂಗನಾಥ್ ಅವರು ಕೂಡ ಬರ್ತಾರೆ. ಅದರ ಜೊತೆ ಮೀನಾ ಕೂಡ ಹೊರಗಡೆ ಬರ್ತಾಳೆ. ಅಂಗಳದಲ್ಲಿ ಚೆನ್ನಾಗಿರುವಂಥ ರಂಗೋಲಿ ಬಿಟ್ಟಿರ್ತಾರೆ. ಹಾಗೆ ರಂಗನಾಥ್ ಅವರು ಕೇಳ್ತಾರೆ, ಏನಮ್ಮ ನೀನು ಆಗಲೇ ಇದ್ದು ರಂಗೋಲಿ ಹಾಕಿಬಿಟ್ಟಿದ್ಯಲ್ಲ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ನಾನಲ್ಲ ಮಾವ ಹಾಕಿದ್ದು ರಂಗೋಲಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಪ್ಪ ಅಮ್ಮನೇ ಇರಬೇಕು ಅಂತ ಹೇಳಿ. ಅಷ್ಟೊತ್ತಿಗೆ ಶಾಂತಿ ತುಳಸಿ ಪೂಜೆಯನ್ನು ಮಾಡ್ತಾ ಇರ್ತಾಳೆ. ಹಾಗೆ ಸೂರ್ಯ ಡ್ಯಾಡು ಅಂತ ಕರೀತಾನೆ. ಅದಕ್ಕೆ ರಂಗನಾಥ್ ಅವರು ಕೇಳ್ತಾರೆ, ಏನಪ್ಪ ಆ ಕಡೆ ಚೂಡು ಅಂತ ಹೇಳ್ತಾನೆ. ಅಂದರೆ ಶಾಂತಿ ದೇವರಿಗೆ, ಅಂದರೆ ಮುಖ್ಯವಾಗಿ ತುಳಸಿ ದೇವರಿಗೆ ಪೂಜೆಯನ್ನು ಮಾಡ್ತಾ ಇರ್ತಾಳೆ. ಎಲ್ರಿಗೊಮ್ಮೆ ಶಾಂತಿಯನ್ನು ಈ ರೀತಿ ನೋಡಿದಾಗ ಶಾಕ್ ಆಗುತ್ತೆ. ಎಲ್ಲರನ್ನು ಶಾಂತಿ ನೋಡ್ತಾಳೆ. ಅದಕ್ಕೆ ಶಾಂತಿ ಕೇಳ್ತಾಳೆ, ಇದೇನಿದು ಎಲ್ಲರೂ ಇಲ್ಲಿದ್ದೀರಾ ಅಂತೇಳಿ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ನೀನು ಕಾಣಲಿಲ್ಲ ಅಂತ ಬಂದ್ವಿ ಕಣೆ ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅತ್ತೆ ಇದೇನತ್ತೆ ನೀವು ಇಷ್ಟು ಬೇಗ ಎದ್ದು ಪೂಜೆ ಎಲ್ಲ ಮಾಡ್ತಾ ಇದ್ದೀರಾ. ಅದಕ್ಕೆ ಶಾಂತಿ ಹೇಳ್ತಾಳೆ, ಮತ್ತೆ ಗೃಹಿಣಿ ಆಗಿದ್ದವಳು ಸೂರ್ಯ ಹುಟ್ಟಿದ ಮೇಲೂ ಮಲಗಿರ್ತಾಳಮ್ಮ ಅಂತ ಹೇಳಿ, ಮನೆಗದು ಶೋಭೆನಾ ಅಂತ ಕೇಳ್ತಾಳೆ. ಅದಕ್ಕೆ ರೋಹಿಣಿ ಇಲ್ಲ ಅಂತ ಹೇಳ್ತಾಳೆ. ನೀವು ಹೇಳ್ತಾ ಇರೋದೇ ಕರೆಕ್ಟ್ ಅತ್ತೆ ಅಂತ ಹೇಳ್ತಾಳೆ ರೋಹಿಣಿ. ಮತ್ತೆ ಶಾಂತಿ ರೋಹಿಣಿ ಹತ್ರ ಹೇಳ್ತಾಳೆ, ಸರಿ ನಿನ್ನ ಗಂಡ ಎದ್ನ, ಇನ್ನೂ ಇಲ್ಲ ಅತ್ತೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಮತ್ತೆ ರೋಹಿಣಿ ಹೇಳ್ತಾಳೆ, ಈಗ ಎಬ್ಬಿಸ್ತೇನೆ ಅತ್ತೆ ಅಂತೇಳಿ. ಅದಕ್ಕೆ ಮತ್ತೆ ಶಾಂತಿ ಹೇಳ್ತಾಳೆ, ಏನು ಇನ್ನೂ ಎದ್ದಿಲ್ವಾ, ಎಲ್ಲರೂ ಎದ್ದಿದ್ದಾರೆ, ಹೋಗು ಎಬ್ಸು ಅಂತ ಹೇಳಿ ಹೇಳ್ತಾಳೆ. ಎದ್ದು ವಾಕಿಂಗ್ ಹೋಗೋಕ್ಕೆ ಹೇಳು, ಹೋಗು ಅಂತ ಹೇಳಿ ಹೇಳ್ತಾಳೆ ಶಾಂತಿ. ಹಾಗೆ ರಂಗನಾಥ್ ಅವ್ರಿಗಂತೂ ತುಂಬ ಶಾಕ್ ಆಗುತ್ತೆ. ಅವರು ಸೂರ್ಯನ ಹತ್ರ ಹೇಳ್ತಾರೆ, ಏನು ಆಶ್ಚರ್ಯ ಕಣಪ್ಪ, ಇದು ನಾನು ನೋಡ್ತಾ ಇರೋದೆಲ್ಲ ನಿಜಾನಾ ಅಂತ ಹೇಳಿ ಕೇಳ್ತಾರೆ ಸೂರ್ಯನ ಹತ್ರ. ಅದಕ್ಕೆ ಸೂರ್ಯ ಹೇಳ್ತಾನೆ, 100% ನಿಜಾನಪ್ಪ, ಸಕ್ಕರೆಗಿಂತಲೂ ಸಿಹಿ ಆಗೋಗ್ಬಿಟ್ಟಿದ್ದಾರೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಪರಮಾತ್ಮ ಹೊಣಹುಲ್ಲು ಗರಿಕೆಯಾಗಿ ಗಣೇಶನ ಮೇಲೆ ಕೂತಾಗಿ ಆಗ್ತಾ ಇದೆ ಅಲ್ವೋ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಶಾಂತಿ ರಂಗನಾಥ್ ಅವರನ್ನು ಕರೀತಾರೆ, ಬನ್ನಿ ಕಾಫಿ ಆರೋಗುತ್ತೆ ಅಂತ ಹೇಳಿ. ಅದಕ್ಕೆ ರಂಗನಾಥ್ ಅವರು ಕೂಡ ಕಾಫಿ ಕುಡಿಲಿಕ್ಕೆ ಒಳಗಡೆ ಹೋಗ್ತಾರೆ. ಮೀನಾ ಶಾಂತಿ ಕಿಚನಲ್ಲಿ ಇರ್ತಾರೆ. ಅದಕ್ಕೆ ಮೀನಾ ಫ್ರಿಜ್ನ ಬಾಗಿಲು ಓಪನ್ ಮಾಡಿ, ಅತ್ತೆ ಸಾರಿ ಅತ್ತೆ, ಹಾಲು ಮುಗ್ದೋಗಿದೆ, ನಾನು ಸ್ನಾನ ಮಾಡಿ ಬಂದು ಹಾಲು ತರ್ತೇನೆ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಹಾಲು ಮುಗ್ದೋಗ್ಬಿಟ್ಟಿದೆಯಾ. ಅಷ್ಟು ಹೇಳುವಾಗ ಮೀನನಿಗೆ ಕಾಫಿ ಸ್ಮೆಲ್ ಬರ್ತದೆ. ಅದರ ಮುಚ್ಚಳವನ್ನು ಓಪನ್ ಮಾಡಿ ನೋಡ್ತಾಳೆ. ಅತ್ತೆ ಕಾಫಿ ಮಾಡಿದ್ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಾನೇ ಕಣಮ್ಮ ಅಂತ ಹೇಳಿ. ಮತ್ತೆ ಮೀನಾ ಕೇಳ್ತಾಳೆ, ಅಯ್ಯೋ ಅತ್ತೆ ನೀವ್ಯಾಕೆ ಈ ರೀತಿ ತೊಂದರೆ ತಗೊಳ್ತಾ ಇದ್ದೀರಾ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇದು ಯಾವ ತೊಂದರೆನಮ್ಮ, ಮಕ್ಕಳಿಗೆ ಗಂಡನಿಗೆ ಕಾಫಿ ಮಾಡೋದು ದೊಡ್ಡ ತೊಂದರೆನಾ. ಮತ್ತೆ ಮೀನನ್ಗೆ ಹೇಳ್ತಾಳೆ, ಹೋಗು ನೀನು ಕೂಡ ಸ್ನಾನ ಮಾಡ್ಕೊಂಡು ಬಾ, ನಿನಗೂ ಕೂಡ ಕಾಫಿ ಕೊಡ್ತೇನೆ ಅಂತ ಹೇಳಿ. ಸರಿ ಅಂತ ಮೀನಾ ಅಲ್ಲಿಂದ ಹೋಗ್ತಾಳೆ. ಹಾಗೆ ಅಲ್ಲಿಗೆ ಮನೋಜ್ ಬರ್ತಾನೆ ನಿದ್ದೆಯಿಂದ ಎದ್ದು, ಅಮ್ಮ ಕಾಫಿ ಅಂತ ಹೇಳಿ. ಹಾಗೆ ಕಾಫಿ ಇಟ್ಕೊಂಡು ಶಾಂತಿ ಬರ್ತಾಳೆ. ಹಾಗೆ ಮನೋಜ್ ಕಾಫಿಯನ್ನು ತೆಗಿಲಿಕ್ಕೆ ಹೋಗ್ತಾನೆ. ಹಾಗೆ ಕೈ ಮೇಲೆ ಹೊಡಿತಾಳೆ ಶಾಂತಿ ಮನೋಜ್ಗೆ. ಯಾಕಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಮೊದಲು ಮನೆ ದೇವರಿಗೆ ಅಂತ ಹೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಮನೆ ದೇವರು ಕಾಫಿ ಕುಡಿಯುತ್ತಾ ಅಂತ ಹೇಳಿ. ತರಲೆ ಅಂತ ಮನೋಜ್ಗೆ ಬೈತಾಳೆ. ಆನಂತರ ಶಾಂತಿ ರಂಗನಾಥ್ ಅವರಿಗೆ ಕಾಫಿ ಕೊಡ್ತಾಳೆ. ಆಗ ಕಾಫಿ ಕೊಡುವಾಗ ಶಾಂತಿ ಹೇಳ್ತಾಳೆ ರಂಗನಾಥ್ ಅವರ ಹತ್ರ, ನನ್ನ ಹಣೆ ಬರ ನೋಡ್ರಿ ಅಂತೇಳಿ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಯಾಕೆ ಏನಾಯಿತು ಶಾಂತಿ, ತುಳಸಿ ಪೂಜೆ ಮಾಡಿದ ನಾನು ಗಂಡನ ಆಶೀರ್ವಾದನೇ ತಗೊಳ್ಳಿಲ್ಲ ರೀ. ಹಾಗೆ ಹೇಳುವಾಗ ಎಲ್ರಿಗೂ ಒಮ್ಮೆ ಶಾಕ್ ಆಗುತ್ತೆ ಮಾತ್ರ. ಹಾಗೆ ಪಕ್ಕದಲ್ಲಿರೋ ರೋಹಿಣಿಯನ್ನು ಕರೀತಾಳೆ. ರೋಹಿಣಿ ಇಟ್ಕೋ ಎಲ್ರಿಗೂ ಕಾಫಿ ಕೊಡು ಅಂತ ಹೇಳಿ. ಮತ್ತೆ ರಂಗನಾಥ್ ಅವರ ಹತ್ರ ಹೇಳ್ತಾಳೆ ಶಾಂತಿ, ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿ. ಹಾಗೆ ರಂಗನಾಥ್ ಅವರ ಕಾಲಿಡುವಾಗ ರಂಗನಾಥ್ ಅವರಿಗೇನು ಏನೋ ಒಂಥರ ಆಗುತ್ತೆ. ಅಂತ ಹೇಳಿ ಕಾಲನ್ನು ಮಡಚಿ ಸೋಫಾದ ಮೇಲೆ ಇರ್ತಾರೆ. ಹಾಗೆ ಶಾಂತಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ತಾಳೆ. ಹಾಗೇ ಆಗಲಿ ಕಣೆ, ನೀನು ಹೀಗೆ ಇದು ನಾವು ಹಾಗೇ ಇರ್ತೇವೆ, ಇನ್ನು 100 ವರ್ಷ ಬದುಕ್ತೇವೆ ಅಂತೇಳಿ ರಂಗನಾಥ್ ಅವರು ಹೇಳ್ತಾರೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ನನಗೂ ಕೂಡ ಅದೇ ಬೇಕಾಗಿರೋದು, ಮುತ್ತೈದೆ ಆಗಿ ಇರಬೇಕು, ಮುತ್ತೈದೆ ಆಗಿ ಹೋಗಬೇಕು ಅಂತ ಹೇಳುವಾಗ ರಂಗನಾಥ್ ಅವರು ಶಾಂತಿಯ ಬಾಯನ್ನು ಇಟ್ಕೊಳ್ತಾರೆ. ಮತ್ತೆ ರಂಗನಾಥ್ ಅವರು ಹೇಳ್ತಾರೆ, ಬೇಡ ಶಾಂತಿ ಆ ಮಾತೆಲ್ಲ ಹೇಳಬೇಡ ಅಂತ. ಅದಕ್ಕೆ ರವಿ ಹೇಳ್ತಾನೆ, ಅಪ್ಪ ಅಮ್ಮ 100 ವರ್ಷಗಳ ಕಾಲ ಸುಖವಾಗಿ ಇರಬೇಕು. ಅದಕ್ಕೆ ಶ್ರುತಿ ಹೇಳ್ತಾಳೆ, ವಾವ್ ಮನೆ ದೇವಸ್ಥಾನ ಆಗಿ ಹೋಗ್ಬಿಟ್ಟಿದೆ ಬೇಬಿ, ದಿಸ್ ಇಸ್ ನೈಸ್ಲಿ ಟು ಸಿ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಮತ್ತೆ ಮನೋಜ್ ಹೇಳ್ತಾನೆ, ಕಾಲಿಗೆ ಬಿದ್ದಿದ್ದಾಯಿತು
ಕಾಲಿಗೆ ಬಿದ್ದಿದ್ದು ಆಯಿತು, ಆದರೆ ಮಗನಿಗೆ ಮಾತ್ರ ನಿನಗೆ ಒಂದು ಲೋಟ ಕಾಫಿ ಕೊಡಬೇಕು ಅಂತ ಅನ್ನಿಸ್ಲೇ ಇಲ್ಲ. ಹಾಗೆ ಮನೋಜ ಕಾಫಿ ಕುಡಿಲಿಕ್ಕೆ ಹೋಗ್ತಾನೆ. ಆನಂತರ ಶಾಂತಿ ತಡಿತಾಳೆ. ನಿಂಗೆ ಯಾರೋ ಕಾಫಿ ಕೊಟ್ಟಿದ್ದು ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಮನೋಜ್ ಹೇಳ್ತಾಳೆ ರೋಹಿಣಿ ಅಂತ ಹೇಳಿ. ಮತ್ತೆ ಶಾಂತಿ ರೋಹಿಣಿಗೆ ಬೈತಾಳೆ, ಆಹಾಹಾ ಗಂಡನ ಸೇವೆ ಮಾತ್ರ ಚೆನ್ನಾಗಿ ಮಾಡ್ತಾಳೆ ಇವಳು. ಮತ್ತೆ ಶಾಂತಿ ಮನೋಜ್ಗೆ ಹೇಳ್ತಾಳೆ, ಮುಖ ತೊಳ್ಕೊಂಡು ಬಂದಿಯೇನು ನೀನು ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ನಾನು ಯಾವಾಗಮ್ಮ ಮುಖ ತೊಳ್ಕೊಂಡು ಕಾಫಿ ಕುಡಿತೇನೆ, ನಾನು ಯಾವಾಗಲೂ ಬೆಡ್ ಕಾಫಿ ಕುಡ್ದೆ ಅಭ್ಯಾಸ, ನಿಂಗೂ ಗೊತ್ತಲ್ಲ. ಮತ್ತೆ ಶಾಂತಿ ಮನೋಜ್ಗೆ ಬೈತಾಳೆ, ಬರೀ ದುರಭ್ಯಾಸಗಳ ಗಣಿ ಗಣಿ ತುಂಬಿಕೊಂಡಿದೆ ನಿನ್ನ ಮನಸ್ಸಲ್ಲಿ ಅಂತ. ಮತ್ತೆ ರೋಹಿಣಿಗೆ ಹೇಳ್ತಾಳೆ, ಏನು ಪುಟ್ಟ ರೋಹಿಣಿ, ನಿನ್ನ ಗಂಡನಿಗೆ ಒಳ್ಳೆ ಅಭ್ಯಾಸಗಳನ್ನೆಲ್ಲ ಹೇಳ್ಕೊಡೋದಿಲ್ವ ನೀನು? ಅದಕ್ಕೆ ರೋಹಿಣಿ ಹೇಳ್ತಾಳೆ, ಹೇಳ್ತೇನೆ ಅಂತ ಹೇಳ್ತೇನೆ. ಮತ್ತೆ ಶಾಂತಿ ಹೇಳ್ತಾಳೆ, ನಾನು ಹೇಳಿದ ಮೇಲೆ ಹೇಳ್ಕೊಡೋದಲ್ಲಮ್ಮ, ಮೊದಲೇ ಹೇಳ್ಕೊಡ್ಬೇಕು. ಮತ್ತೆ ಮನೋಜ ಹೇಳ್ತಾನೆ, ನಾನು 5 ಡಿಗ್ರಿ ಮನೋಜ, ನಾನು ಸಿಂಪಲ್ ಟಿಪ್ಸ್ ಎಲ್ಲ ಯಾರ ಹತ್ರನೂ ಹೇಳ್ಬೇಕಂತ ಇಲ್ಲ. ಮತ್ತೆ ಶಾಂತಿ ಹೇಳ್ತಾಳೆ, ನಿನ್ನ 5 ಡಿಗ್ರಿಗೆ ಬೆಂಕಿ ಹಾಕ, ವಿದ್ಯೆ ಇರೋದು ಉದ್ಯೋಗಕ್ಕಷ್ಟೇ. ಮತ್ತೆ ಶಾಂತಿ ರಂಗನಾಥ್ ಅವ್ರಿಗೆ ಹೇಳ್ತಾಳೆ, ನೀವೇನ್ರಿ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಾ, ಬುದ್ಧಿ ಹೇಳ್ರಿ ಅವನಿಗೆ ಅಂತ. ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ, ನಾನಾ ಅಂತ ಹೇಳಿ. ಮತ್ತೆ ಸೂರ್ಯ ಹೇಳ್ತಾನೆ, ಅಮ್ಮ ಅದು ಏನು ಗೊತ್ತಾ, ಅಪ್ಪ ಇವನಿಗೆ ಎಷ್ಟು ಬುದ್ಧಿ ಹೇಳಿಬಿಟ್ಟಿದ್ದಾರೆ ಅಂದರೆ, ಅವನಿಗೆ ಬುದ್ಧಿ ಹೇಳೋ ಬದಲು ಗುರುಕುಲ ಏನಾದರೂ ಓಪನ್ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಋಷಿ ಮುನಿಗಳಾಗ್ತಿದ್ರು ನಮ್ಮ ಅಪ್ಪ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಮತ್ತೆ ಶಾಂತಿ ಹೇಳ್ತಾಳೆ ಮನೋಜನ್ಗೆ, ತಾಯಿಯಾದವಳು ಮಕ್ಕಳಿಗೆ ಶ್ರೇಯಸ್ಸನ್ನೇ ಬಯಸೋದು, ಯಾರಾದರೂ ಏನಾದರೂ ಹೇಳಿದರೆ ಅದು ನಿನ್ನ ಒಳ್ಳೆಯದಕ್ಕೆ ಕಣೋ ಮೂರ್ಖ ಅಂತ ಹೇಳಿ ಶಾಂತಿ ಮನೋಜ್ಗೆ ಬೈತಾಳೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ರಂಗನ್ ನಾಯಕಿ, ನಿಜವಾಗ್ಲೂ ನಾಯಕಿ ಪಾತ್ರನೇ ವಹಿಸ್ಕೊಂಡಿದ್ಯಾ, ಸೂಪರ್ ಸೂಪರ್ ಅಂತ ಹೇಳ್ತಾರೆ. ಅದ್ಭುತ, ಕಂಟಿನ್ಯೂ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ. ಮತ್ತೆ ಶಾಂತಿ ಹೇಳ್ತಾಳೆ, ಸರಿ ಎಲ್ಲರೂ ಕೆಲಸಗಳನ್ನು ಮಾಡ್ತಿದ್ದೀರಾ ತಾನೇ? ಅದಕ್ಕೆ ಶ್ರುತಿ ಹೇಳ್ತಾಳೆ, ಹ್ಞೂ ಅತ್ತೆ, ನಾನು ರವಿ ಹೋಟೆಲ್ಗೆ ಹೋಗಬೇಕು. ಅದಕ್ಕೆ ಮತ್ತೆ ಸೂರ್ಯ ಹೇಳ್ತಾನೆ, ನಾನು ಡ್ರೈವಿಂಗ್ ಹೋಗಬೇಕು. ಮತ್ತೆ ಮನೋಜ್ ಹೇಳ್ತಾನೆ, ನಾನು ಬಿಸ್ನೆಸ್ ಮ್ಯಾನು, ಕೆಲಸಕ್ಕೆ ಹೋದ್ರೂ ನಡೆಯುತ್ತೆ ಹೋಗದಿದ್ರೂ ನಡೆಯುತ್ತೆ, ಅಕೌಂಟಿಗೆ ಮಾತ್ರ ಅಮೌಂಟ್ ಬಂದು ಬೀಳ್ತಾನೇ ಇರುತ್ತೆ ಅಂತ ಹೇಳಿ ಮನೋಜ್ ಹೇಳ್ತಾನೆ. ಅದಕ್ಕೆ ಶಾಂತಿ, ಮಹಾನುಭಾವ ಅಪ್ಪ ನೀನು, ಕೆಲಸ ಮಾಡೋಕ್ಕೆ ಸೋಮಾರಿತನ ಬಂದುಬಿಟ್ಟಿದೆ. ಸರಿ ಎಲ್ಲರೂ ಕಾಫಿ ಕುಡೀರಿ, ಹಾಗೆ ತಿಂಡಿಗೆ ಏನು ಬೇಕು ಅಂತ ಹೇಳಿಬಿಡಿ ಅಂತ ಹೇಳ್ತಾಳೆ ಶಾಂತಿ. ಅದಕ್ಕೆ ಮನೋಜ, ನನಗೆ ಸೆಟ್ ದೋಸೆ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಈ ಮನೆಗೆ ಸೆಟ್ ಆಗೋವರೆಗೂ ಸೆಟ್ ದೋಸೆನೂ ಇಲ್ಲ, ಯಾವ ದೋಸೆನೂ ಇಲ್ಲ. ಮತ್ತೆ ಶಾಂತಿ ಸೂರ್ಯನ ಹತ್ರ ಕೇಳ್ತಾನೆ, ಸೂರ್ಯ ಕಂದ ನಿನಗೆ ಏನು ಬೇಕಪ್ಪ? ಅದಕ್ಕೆ ಸೂರ್ಯ ಹೇಳ್ತಾನೆ, ಪೂರಿ ಸಾಗು ಚಟ್ನಿ ಅಂತ ಹೇಳಿ. ಮತ್ತೆ ಮೀನನ ಹತ್ರ ಕೇಳ್ತಾಳೆ, ಮೀನಾ, ಶ್ರುತಿ ರೋಹಿಣಿ ನೀವು 3 ಜನ ನನಗೆ ತಿಂಡಿ ಮಾಡೋಕ್ಕೆ ಸಹಾಯ ಮಾಡಬೇಕು. ಮತ್ತು ಶ್ರುತಿ ರೋಹಿಣಿ ಇಬ್ಬರು ಕೂಡ ಸರಿ ಅಂತ ಹೇಳ್ತಾರೆ. ಮತ್ತು ಶಾಂತಿ ಸೂರ್ಯನ ಹತ್ರ, ನೀನು ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ದೀಪ ಹಚ್ಚು. ರವಿ ಹತ್ರ ಹೇಳ್ತಾಳೆ, ನೀನು ಬಂದು ತರಕಾರಿ ಎಲ್ಲ ಹಚ್ಕೊಡಪ್ಪ ಅಂತೇಳಿ. ಹಾಗೆ ಮನೋಜನಿಗೆ ನೆಲ ಗುಡಿಸಲು ಹೇಳ್ತಾಳೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಲೊಟ್ಟೆ ಬಂದುಬಿಡು, ನಾನು ಅದನ್ನೆಲ್ಲ ಮಾಡಲ್ಲ. ಮತ್ತು ಶಾಂತಿ ಹೇಳ್ತಾಳೆ, ಹೌದಾ ಮಾಡೋದಿಲ್ವಾ, ಹಾಗಾದರೆ ನಿನಗೆ ಇವತ್ತು ತಿಂಡಿ ಇಲ್ಲ. ಆಗ ಮನೋಜ್, ಅಮ್ಮ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅತ್ತೆ ಹೋಗಲಿ ಬಿಡಿ, ಇವರ ಕೈಯಲ್ಲಿ ಅದೆಲ್ಲ ಆಗಲ್ಲ, ನಾನೇ ಮಾಡ್ತೇನೆ ಅಂತ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ ರೋಹಿಣಿಗೆ, ಆಗಲ್ಲ ಅಂದರೆ ಏನೂ ಆಗಲ್ಲ ಕಣಮ್ಮ, ನೀನು ಈ ರೀತಿಯಾಗಿ ಮುಗಿಬಿದ್ದೆ ಇವನ ಜೀವನ ಹಾಳಾಗಿರೋದು. ಮತ್ತೆ ರೋಹಿಣಿಗೆ ಹೇಳ್ತಾಳೆ ಶಾಂತಿ, ನೀನು ಸುಮ್ಮನೆ ನಿಂತ್ಕೊಳ್ಬೇಕು, ಮನೋಜ ನಾನು ಹೇಳಿದ ಕೆಲಸವನ್ನು ನೀನು ಮಾಡಲೇಬೇಕು, ಇಲ್ಲಾಂದರೆ ನಾನು ನಿನಗೆ ತಿಂಡಿ ಕೊಡಲ್ಲ ಅಂತೇಳಿ. ಸರಿ ಅಂತ ಮನೋಜ್ ಕೂಡ ಒಪ್ಪಿಕೊಳ್ತಾನೆ. ಇವತ್ತಿನ ಸಂಚಿಕೆ ಎಷ್ಟಾಗಿದೆ ವೀಕ್ಷಕರೇ, ನಿಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.